চলো নিজ নিকেতনে, সংসার বিদেশে বিদেশির বেশে, ভ্রম কেন অকারণে, মন চলো নিজ নিকেতনে। ಓಂ ಶ್ರೀ ಗುರುಭ್ಯೋ ನಮಃ. ವಿವೇಕ ವಿಸ್ಮಯ 145. ಹಿಂದಿನ ಧ್ವನಿಯ ತುಣುಕಿನಲ್ಲಿ ಪರಿವ್ರಾಜಕರಾಗಿ ಓಡಾಡ್ತಾ ಇದ್ದಂತಹ ಸ್ವಾಮಿ ವಿವೇಕಾನಂದರ ಪರಿಸ್ಥಿತಿಯನ್ನ ಗಮನಿಸ್ತಾ ಇದ್ವಿ. ಈಗ ಅದರ ಮುಂದುವರೆದ ಭಾಗ. ಸ್ವಾಮಿ ವಿವೇಕಾನಂದರು ಆ ದಿನಗಳಲ್ಲಿ ತೀರಾ ಸಾಮಾನ್ಯ ಸನ್ಯಾಸಿಯ ಹಾಗೆ ಸುತ್ತಾಡ್ತಾ ಇದ್ದನ್ನ ನೋಡ್ತಾ ಇದ್ವಿ. ಈಗ ಅದರ ಮುಂದುವರೆದ ಭಾಗ. ಸ್ವಾಮಿ ವಿವೇಕಾನಂದರು ತಾವೇ ತಾವಾಗಿ ಬಾಯಿ ಬಿಟ್ಟು ಮಾತನಾಡಲಿಲ್ಲ ಅಂದ್ರೆ ಅವ್ರಿಗೆ ಇಂಗ್ಲಿಷ್ ಭಾಷೆಯಲ್ಲಿ ಪ್ರಚಂಡ ಜ್ಞಾನ ಇದೆ ಅನ್ನೋದನ್ನ ಕೂಡ ಊಹಿಸೋದಕ್ಕೆ ಯಾರಿಂದಲೂ ಸಾಧ್ಯ ಆಗ್ತಿರ್ಲಿಲ್ಲ. ಕೆಲವು ಸಲ ಅವರು ಭಿಕ್ಷೆಗಾಗಿ ಮನೆ ಮನೆಗೆ ಹೋಗ್ದಲೇ ತಾನಾಗಿಯೇ ಬಂದು ಬರುತ್ತೇನೋ ಅನ್ನುವಷ್ಟರಲ್ಲೇ ಅಷ್ಟರಲ್ಲೇ ಜೀವಿಸೋದು ಅಂತ ನಿಶ್ಚಯಿಸ್ಬಿಡ್ತಿದ್ರು. ಆದರೆ ಬಡಪಾಯಿ ಸನ್ಯಾಸಿಯನ್ನ ತಾವಾಗೆ ಕರೆದು ಊಟ ಬಡಿಸುವಂತಹ ಜನ ಎಷ್ಟು ಜನ ಇದ್ದಾರೆ? ಎಷ್ಟೋ ದಿನ ಉಪವಾಸವೇ ಗತಿಯಾಗ್ತಿತ್ತು. ಇವರಾಗಿ ಭಿಕ್ಷೆನ ಕೇಳೋರಲ್ಲ, ಜನ ತಾವೇ ತಾವಾಗಿ ಭಿಕ್ಷೆ ಹಾಕೋರಲ್ಲ. ಈ ವ್ರತದ ಹಾಗೆ ಅವರು ಅತಿ ಹೆಚ್ಚು ಅಂದ್ರೆ 5 ದಿನಗಳವರೆಗೆ ನಿರಂತರ ಎಷ್ಟೋ ಸಲ ಹಾಳು ಬಿದ್ದಂತಹ ಗುಡಿಯಲ್ಲೋ ಛತ್ರದಲ್ಲೋ ರಾತ್ರಿನ ಕಳೀತಿದ್ರು. ಇನ್ನೂ ಕೆಲವು ಸಲ ಕಾಡಿನ ಮಧ್ಯದಲ್ಲಿ ಮರದ ಬುಡದಲ್ಲಿ ನಿದ್ರಿಸಿದ್ದು ಉಂಟು. ಹೀಗೆ ಒಮ್ಮೊಮ್ಮೆ ವಿಶಾಲವಾದ ಮೈದಾನದಲ್ಲಿ ಪ್ರಯಾಣ ಮಾಡ್ತಿರುವಾಗೆ ಕತ್ಲಾಗ್ಬಿಡ್ತಿತ್ತು. ಮುಂದೆ ಹೋಗೋದಕ್ಕೆ ಸಾಧ್ಯ ಇಲ್ಲ, ಹಿಂದೆ ಹೋಗಕ್ಕಂತೂ ಸಾಧ್ಯನೇ ಇಲ್ಲ. ಆಗ ನೆಲವೇ ಹಾಸಿಗೆ, ಗಗನವೇ ಹೊದಿಕೆ ಅನ್ನೋ ಹಾಗೆ ಮಳೆ ಬಿಸಿಲು ಚಳಿಗೆ ಸಿಕ್ಕಿಕೊಳ್ತಿದ್ದಂತಹ ಸಂದರ್ಭಗಳು ಕೂಡ ಹೆಚ್ಚಾಗಿ ಇತ್ತು ಅನ್ಬೋದು. ಈ ದಿನಗಳಲ್ಲಿ ಸ್ವಾಮೀಜಿ ಹಣ ಮುಟ್ಟೋದಿಲ್ಲ ಅಂತ ವ್ರತ ಮಾಡಿದ್ರು. ಕೆಲವು ಸಲ ಯಾರಾದರೂ ತುಂಬಾ ಬಲವಂತ ಮಾಡಿದಾಗ ಮಾತ್ರ ಅವರಿಂದ ಮುಂದಿನ ಊರಿಗೆ ಒಂದು ರೈಲಿನ ಟಿಕೆಟ್ ಅನ್ನು ಮಾತ್ರ ಪಡ್ಕೊಳ್ತಿದ್ರು. ಉಳಿದ ಹಾಗೆ ಸಾಮಾನ್ಯವಾಗಿ ಕಾಲ್ನಡಿಗೆಯಲ್ಲೇ ಪ್ರಯಾಣ. ಇಂತಹ ಎಲ್ಲ ಕಷ್ಟಗಳನ್ನ ತುಟಿಕ್ ಪಿಟಿಕ್ ಅಂದಲೇ ಸಹಿಸಿಕೊಂಡಂತ ಸ್ವಾಮಿ ವಿವೇಕಾನಂದರು ಅವರ ಆಂತರ್ಯದಲ್ಲಿ ಆನಂದವನ್ನ ತುಂಬಿಕೊಂಡು ಮುನ್ನುಗ್ಗುತ್ತಾ ಇದ್ರು. ವೀರ ಸನ್ಯಾಸಿ ವಿವೇಕಾನಂದರು ಅನ್ನೋದಕ್ಕೆ ಇಲ್ಲಿ ಸರಿಯಾದ ರೀತಿಯಲ್ಲಿ ವರ್ಣನೆ ಇದೆ. ಈ ಸ್ಥಿತಿಯನ್ನ ಅವರು ತಮ್ಮ ಸನ್ಯಾಸಿ ಗೀತೆಯಲ್ಲಿ ಅಂದ್ರೆ ಅವರೇ ರಚಿಸಿರುವಂತಹ ಸಾಂಗ್ ಆಫ್ ಸನ್ಯಾಸಿನ್, ಈಗ ಅದು ಕನ್ನಡಕ್ಕೆ ಕುವೆಂಪು ಅವರಿಂದ ತರ್ಜುಮೆಯಾಗಿರೋದನ್ನ ಗಮನಿಸಬಹುದು. ಈ ಸಾಂಗ್ ಆಫ್ ಸನ್ಯಾಸಿನ್ ಅನ್ನುವಂತಹ ಜಾಗದಲ್ಲಿ ಹೃದಯಂಗಮವಾಗಿ ವಿವೇಕಾನಂದರು ಬಣ್ಣಿಸಿರುವುದನ್ನ ಗಮನಿಸಬಹುದು. ಹೇಳ್ತಾರೆ, ಗಗನವೇ ಮನೆ ಹಸುರೆ ಹಾಸಿಗೆ ಮನೆಯು ಸಾಲ್ವುದೆ ಚಾಗಿಗೆ, ಹಸಿಯೋ ಬಿಸಿಯೋ ಬೀದಿಯು ಕೊಟ್ಟ ಹಾರ ಅನ್ನವು ಯೋಗಿಗೆ, ಏನು ತಿಂದರೆ ಏನು ಕುಡಿದರೆ ಏನು ಆತ್ಮಕ್ಕೆ ಕೊರತೆಯೇ, ಸರ್ವ ಪಾಪವ ತಿಂದು ತೇಗುವ ಗಂಗೆಗೇನ್ ಕೊಳೆ ಕೊರತೆಯೇ, ನೀನು ಮಿಂಚೈ ನೀನು ಸಿಡಿಲೈ ಮುಳಗು ಸನ್ಯಾಸಿ, ಓಂ ತತ್ಸತ್ ಓಂ, ಓಂ ತತ್ಸತ್ ಓಂ. ಇದು ಅವರು ವರ್ಣಿಸಿರುವಂತಹ ರೀತಿ. ಸುಮಾರು 1887 ಮಧ್ಯದಲ್ಲಿ ಸ್ವಾಮೀಜಿ ಮೊಟ್ಟ ಮೊದಲನೇ ಬಾರಿಗೆ ಬಾರಾನಗರ್ ಮಠದಿಂದ ಹೊರಟು ಸ್ವಾಮಿ ಪ್ರೇಮಾನಂದರು ಹಾಗೂ ಫಕೀರ್ ಬಾಬು ಅನ್ನುವಂಥ ಒಬ್ಬ ಗೃಹಸ್ಥ ಭಕ್ತನೊಡನೆ ವಾರಾಣಸಿಗೆ ಬಂದಿದ್ದಾರೆ. ಈ ವಾರಾಣಸಿ ಅಂದ್ರೆ ಕಾಶಿ ಕ್ಷೇತ್ರ ಪುರಾತನ ಕಾಲದಿಂದ ಪರಮ ಪಾವನಕರವಾಗಿದ್ದು ಅನ್ನೋದನ್ನ ನಾವು ಗಮನಿಸಬಹುದು. ಅಂತಹ ಪ್ರಸಿದ್ಧಿಯನ್ನ ಪಡೆದುಕೊಂಡಿದೆ. ಇದು ಸಾಧು ಸನ್ಯಾಸಿಗಳ ನೆಲೆವೀಡು. ಆಧ್ಯಾತ್ಮಿಕ ವಿದ್ಯೆಯ ಮಹಾ ಕೇಂದ್ರ ಯಾವುದು? ಕಾಶಿ. ಇವತ್ತು ನಾವೇನು ಬನಾರಸ್ ಹಿಂದೂ ಯೂನಿವರ್ಸಿಟಿ ನೋಡ್ತಿದ್ದೀವಿ, ಅದಿರುವಂಥದ್ದು ಅದೇ ಕಾಶಿ ವಾರಾಣಸಿಯಲ್ಲಿ. ಇದು ಸಾಧು ಸನ್ಯಾಸಿಗಳ ನೆಲೆವೀಡು ಒಂದು ಕಡೆ ಆದ್ರೆ, ಆಧ್ಯಾತ್ಮಿಕ ವಿದ್ಯೆಯ ಮಹಾ ಕೇಂದ್ರ ಮತ್ತೊಂದು ಕಡೆ. ಇದು ಕಾಶಿ ವಿಶ್ವನಾಥನ ಮಹಾಪೀಠ. ಪಕ್ಕದಲ್ಲೇ ಪವಿತ್ರವಾದಂತಹ ಗಂಗೆ ಸದಾ ಹರಿತಾ ಇದ್ದಾಳೆ. ಅಸಂಖ್ಯಾತ ಭಕ್ತರು ಅರ್ಘ್ಯವನ್ನ ಕೊಡ್ತಾ ಪ್ರಾರ್ಥನೆಯನ್ನ ಸಲ್ಲಿಸ್ತಾರೆ. ಅನೇಕ ದೇವಸ್ಥಾನಗಳ, ಅದರಲ್ಲೂ ಜಗತ್ ಪ್ರಸಿದ್ಧಿಯಾದಂತಹ ವಿಶ್ವನಾಥ, ಅನ್ನಪೂರ್ಣೆ, ದುರ್ಗೆಯರ ದೇವಸ್ಥಾನಗಳ ನಗರ ಅದೇ ವಾರಾಣಸಿ, ಕಾಶಿ. ಭಗವಾನ್ ಗೌತಮ ಬುದ್ಧ ಕೂಡ ಶ್ರೀ ಆದಿಶಂಕರರು ಧರ್ಮ ಬೋಧನೆಯನ್ನ ಮಾಡಿದಂತಹ ತಾಣ ಇದು. ಈ ಎಲ್ಲ ಪವಿತ್ರ ದೃಶ್ಯಗಳ ಭಾವನೆಗಳು ಸ್ವಾಮೀಜಿಯ ಮನಸ್ಸಿನ ಮೇಲೆ ಆಳವಾದಂತಹ ಪರಿಣಾಮವನ್ನ ಬೀರ್ಬಿಟ್ಟಿದೆ.
ಮುಂದಿನದ್ದನ್ನ ಮುಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸೋಣ. ಜಯ ರಾಮಕೃಷ್ಣ.